ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ನಬಾರ್ಡ್ ಅಲ್ಲಿ ಗ್ರಾಂಟ್ ಕಟ್ ಮಾಡಿದ್ದಾರೆ, ಇನ್ನೊಂದು ಕಡೆ NREG ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸೋಷಿಯಲ್ ವೆಲ್ಫೇರ್ ಬರುವಂತ ಸ್ಕಾಲರ್ಶಿಪ್ಸ್ ಮೆರಿಟ್ ಸ್ಕಾಲರ್ಶಿಪ್ಸ್ ಕಟ್ ಮಾಡ್ತಾ ಇದ್ದಾರೆ. ವೈ ಇಸ್ ದಟ್ ದೇ ಆರ್ ಅಗೇನ್ಸ್ಟ್ ದೀಸ್ ಪ್ರಾಜೆಕ್ಟ್, ಸೋಷಿಯಲ್ ಸೆಕ್ಟರ್ ಪ್ರಾಜೆಕ್ಟ್ಸ್? ಇದು ನಿಮಗೆ ಮಾತ್ರ ಆಗ್ತಾ ಇದೆ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಹಿಂಗೆ ಮಾಡ್ತಾ ಇದ್ದಾರೆ. ನಬಾರ್ಡ್ ಅದು ಇಡೀ ದೇಶಕ್ಕೆ ಮಾಡಿದ್ದಾರೆ. ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ. ಹೋದ ಸಾರಿ 23-24ರಲ್ಲಿ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ಶಾರ್ಟ್ ಟರ್ಮ್ ಲೋನ್ಗೆ ರೀಫೈನಾನ್ಸ್ ಮಾಡೋಕ್ಕೆ. 5,600 ಕೋಟಿ. ಈ ಸಾರಿ ಇಂಡಿಕೇಟ್ ಮಾಡಿರೋದು 2,340 ಕೋಟಿ. ಎಷ್ಟು? 2,340 ಕೋಟಿ. ಅಂದರೆ 58% ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು. ಇದು ಮಾಡಿರೋರು ಯಾರು? ಯಾರ್ರೀ? ಕೇಂದ್ರ ಸರ್ಕಾರ. ಅದರ ಮಂತ್ರಿ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಾನೇ ಬರೋದು ನಬಾರ್ಡು. ಕರ್ನಾಟಕ ರಾಜ್ಯಸಭಾ ಮೆಂಬರ್. ಈಗ ನಮಗೆ 4.5%ಗೆ ಕೊಡ್ತಾರೆ ನಬಾರ್ಡ್ನವರು. 4.5% ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ 4.5%. 5,600 ಕೋಟಿಗೆ 4.5%. ನಾವು ಈಗ 5 ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ 5 ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ. ಅಂದರೆ 4.5% ಕೊಡ್ತಾರಲ್ಲ, ಆ 4.5% ನಾವು ಕಟ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಕರ್ನಾಟಕ ಸರ್ಕಾರ ಕಟ್ಟುತ್ತೆ. ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ, ನಬಾರ್ಡ್ನವ್ರು ಕೊಡದೆ ಹೋದರೆ, ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು. ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು? 10-12% ಕೊಡಬೇಕಾಗುತ್ತೆ. ಈಗಾಗಲೇ 1,200 ಕೋಟಿಗಿಂತ ಕೊಡ್ತಿದ್ದೀವಿ. ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು 9,012 ಕೋಟಿ 9,012 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಎಷ್ಟಾಗುತ್ತೆ? ಆ ಬಡ್ಡಿ ಎಲ್ಲ ಯಾರು ಕೊಡೋರು? ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ? ಇದಕ್ಕಿದ್ದಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡು ಇದು ಎಂಥದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಂಬಂದವ್ರು ಯಾರು? ಮನಮೋಹನ್ ಸಿಂಗ್. 3 ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು? ಮನಮೋಹನ್ ಸಿಂಗ್. ಆಗ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ? ಹೇಳಪ್ಪ. ನೀನು ಏನಂತ ವಿರೋಧ ಮಾಡಿದ್ದ? ಏನಂತ ಗೊತ್ತಾ ನಿನಗೆ? ಏನಂತ ವಿರೋಧ ಮಾಡಿದ್ದ ಅಂತ? 3 ರೂಪಾಯಿಗೆ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು. ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆ್ಯಕ್ಟ್. ಯಾರು ಹೇಳಿರೋದು ಇದನ್ನ? ಏನಾಗಿದ್ರು BJPನಲ್ಲಿ ಅವರು? ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡಿಬಿಡ್ತಾರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ, ಬಡವರ ಅಕ್ಕಿ ಕಿತ್ಕೋತಾರೆ. ನಾನು 7 kg ಅಕ್ಕಿನ ಕೊಡ್ತಾ ಇದ್ದೆ, 5 kg ಮಾಡಿದವ್ರು ಯಾರು? ಮತ್ತೆ ಯಾಕೆ ಬರೆಯಲ್ಲ ನೀವು? ತೋರಿಸಲ್ಲ? ಎಲ್ಲಿ ತೋರಿಸಿದ್ದೀರಿ? 2 kg ಅಕ್ಕಿ ಜೊತೆ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದ್ದಾರೆ?